ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತು ನಾವು ಬಂದಿದ್ವಿ ಟಿ ವಿ ಎಸ್ ಕಂಪ್ನಿ ಅಪಾಚಿ ಬೈಕ್ನ ರಿವ್ಯೂ ಮಾಡೋದಕ್ಕೆ ಬಂದಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ನಾವು ಇವತ್ತು ರಿವ್ಯೂ ಮಾಡೋಕ್ಕೆ ಬಂದಿರೋ ಬೈಕ್ ಯಾವುದು ಅಂತಂದರೆ ಅಪಾಚಿ RTR 160. ನಮಸ್ಕಾರ ಗೈಸ್, ನಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಹೋಗಿ ಸಕಾರ ಪಕಾರ ಮಾಡಿ. ಸೊ ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಸೊ ಈ ಗಾಡಿ ನಿಮಗೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಿಮಗೆ ಈ ಗಾಡಿ ಬರೋದು 159.7 cc ಇಂಜಿನ್ ಬರುತ್ತೆ. ಮತ್ತು ಅದೇ ಇಂಜಿನ್ ಟೈಪ್ ಬರೋದಾದರೆ SI ಏರ್ ಕೂಲ್ಡ್ 4 ಸ್ಟ್ರೋಕ್ ಇಂಜಿನ್ ಬರೋದು. ನಿಮಗೆ ಈ ಇಂಜಿನ್ ಕಾಣ್ತಿದೆ, ಅದು 4 ಸ್ಟ್ರೋಕ್ ಇಂಜಿನ್, ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಮತ್ತು ಹಾಗೆ ಬರೋದಾದರೆ ಇಲ್ಲಿ ಮೇಲೆ ಬಂದ್ಬಿಟ್ಟು 12 ಲೀಟರ್ ಟ್ಯಾಂಕ್ ಬರು 12 ಲೀಟರ್ ಟ್ಯಾಂಕ್. ಮತ್ತು ಇದೇ ನೀವು 1 ಲೀಟರ್ಗೆ ನಿಮಗೆ ಮೈಲೇಜ್ ಬರೋದಾದರೆ ನಿಮಗೆ 47 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಬ್ರೇಕ್ ಕಡೆ ಹೋಗೋದಾದರೆ ನಿಮಗೆ ಬ್ರೇಕಲ್ಲಿ ನಿಮಗೆ ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ, ಆದರೆ ಬ್ಯಾಕ್ ಬ್ರೇಕ್ ನಿಮಗೆ ಯಾವುದೇ ಥರ ಡಿಸ್ಕ್ ಸಿಗೋಲ್ಲ. ಡ್ರಮ್ ಬ್ರೇಕ್ ಮಾಮೂಲಿ ಯಾವ ಥರ ಬೈಕ್ಗಳಿರುತ್ತೆ ಆ ಥರ ಡ್ರಮ್ ಬ್ರೇಕ್ ಸಿಗುತ್ತೆ. ಈ ಗಾಡಿ ಬಗ್ಗೆ ಇನ್ನೊಂದು ಹೇಳೋದಾದರೆ ನಿಮಗೆ ಮ್ಯಾಕ್ಸ್ ಪವರ್ ಬಂದುಬಿಟ್ಟು ನಿಮಗೆ 16.04 PS ಬರುತ್ತೆ. ಮತ್ತು 8750 RPM ಸಿಗುತ್ತೆ ಗೈಸ್. ಸೊ ನೀವು ಈ ಗಾಡಿನ ಫ್ರಂಟಿಂದ ನೋಡ್ತೀನಿ ಅಂತ ಅಂದರೆ ಒಂದೊಳ್ಳೆ ಕ್ಲಾಸಿ ಲುಕ್ ಇದೆ ಗೈಸ್. ಮಾತ್ರ ಇವಾಗ ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು, ಬಟ್ ಅದೇ ಶೋರೂಮಿಂದ ನೀವು ನೋಡಿದ್ರೆ ಒಂದೊಳ್ಳೆ ಕ್ಲಾಸಿ ಲುಕ್ಕಲ್ಲಿ ಸಿಗುತ್ತೆ ಗೈಸ್. ಸೊ ಹಾಗೆ ಬಂತು ಅಂದರೆ ನೋಡ್ಬೋದು ಯಾವ ಥರ ಇದೆ ಗಾಡಿ ಅಂತ. ಗಾಡಿದು ಪ್ರೈಸ್ ಬಗ್ಗೆ ಬರೋದಾದರೆ ಗೈಸ್, ಈ ಗಾಡಿದು ಆಂಡ್ರಾಯ್ಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 90,000ಗೂ ಸಿಗುತ್ತೆ, 1,12,000ಗೂ ಸಿಗುತ್ತೆ, 1,20,000ಗೂ ಸಿಗುತ್ತೆ. ಅಂದರೆ ನಿಮ್ಮ ಮೇಲೆ ಬಿಟ್ಟಿದೆ ಗೈಸ್, ನಿಮ್ಗೆ ಯಾವ ಥರ ಗಾಡಿ ಬೇಕು, ಯಾವ ಥರ ಅಂದರೆ ಫ್ಯೂಚರ್ಸ್ ಜಾಸ್ತಿ ಇರುತ್ತೆ ಗೈಸ್. ಫೀಚರ್ಸ್ ಕಡಿಮೆ ಬೇಕಂದರೆ ಕಡಿಮೆ ದುಡ್ಡು, ಫೀಚರ್ಸ್ ಜಾಸ್ತಿ ಬೇಕಂದರೆ ಜಾಸ್ತಿ ದುಡ್ಡು ಅಷ್ಟೇ. ಸೊ ಗೈಸ್, ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್ಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತು ನಾವು ಸಿಗೋಲ್ಲ ಮುಂದಿನ ವೀಡಿಯೋದಲ್ಲಿ. ಒಂದು ಒಳ್ಳೆ ಬೈಕ್ ತೊಗೊಂಬರ್ತೀನಿ ನಿಮ್ಮ ಮುಂದೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಸೊ ನೀವು ಹಂಗೆ ಕಮೆಂಟ್ ಹಾಕಿ ಮುಂದೆ ಯಾವ ವೀಡಿಯೋದು ನಿಮಗೆ ರಿವ್ಯೂ ಬೇಕು ಅಂತ. ಸೊ ನಾನು ಮಾಡ್ಕೊಡೋಕೆ ರೆಡಿ ಇದ್ದೀನಿ. ಸೊ ನೀವು ಕಮೆಂಟ್ ಹಾಕಿ ಅಷ್ಟೇ ಸಾಕು. ಸೊ ಮತ್ತೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಬೈಕ್ ಜೊತೆ. ಸೊ ಮತ್ತೆ ಸಿಗೋಲ್ಲ. ಬಾಯ್.